ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸಿರ್ಸಿಯ ಆಯುರ್ವೇದ ವೈದ್ಯ. ಸೊ ಇವತ್ತು ನಾವು ಈ ಒಂದು ಸಮಾಜವನ್ನು ಕಾಡ್ತಾ ಇರುವಂಥ ಒಂದು ದೊಡ್ಡ ಸಮಸ್ಯೆ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಬಂದಿದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅನ್ನುವಂಥದ್ದು. ಹೌದು ವೀಕ್ಷಕರೇ, ಆರಾಮಾಗಿ ಓಡಾಡ್ಕೊಂಡಿದ್ದಂಥವ್ರು, ಮಧ್ಯವಯಸ್ಕರು ಅಥವಾ ಒಂದು 50ರಿಂದ 60 ವಯಸ್ಸಿನ ಎಷ್ಟೋ ಜನರನ್ನ ಹಾಸಿಗೆಗೆ ಬೀಳುವಂತೆ ಮಾಡಿರುವಂಥ ಒಂದು ಸಮಸ್ಯೆ ಇದು. ಸೊ ತಮ್ಮ ಕುಟುಂಬದವರಿಗೆ ಹೊರೆಯಾಗಿ ಎಲ್ಲರಿಗೂ ಕೂಡ ತೊಂದರೆಯನ್ನು ಉಂಟು ಮಾಡ್ತಾ ಇರುವಂತೆ ಆಗುವಂಥ ಒಂದು ಸಮಸ್ಯೆ. ಸೊ ಈ ಒಂದು ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಯಾಕೆ ಆಗುತ್ತೆ, ಸೊ ಇದನ್ನು ಎದುರಿಸೋದು ಹೇಗೆ, ಇದರಲ್ಲಿ ಟ್ರೀಟ್ಮೆಂಟ್ ಹೇಗೆ, ಈ ಎಲ್ಲ ವಿಚಾರವನ್ನು ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಹೌದು, ಮೊಟ್ಟ ಮೊದಲನೇದಾಗಿ ಈ ಸ್ಟ್ರೋಕ್ ಅಂದರೆ ಏನು ವೀಕ್ಷಕರೇ? ಸ್ಟ್ರೋಕ್, ಪಾರ್ಶ್ವವಾಯು ಅಥವಾ ಪಾರ್ಸಿ ಹೊಡೆಯುವಂಥದ್ದು ಅಥವಾ ಈ ಹೆಮಿಪ್ಲೇಜಿಯಾ ಅಂತ ಕರೆಸ್ಕೊಳ್ಳುವಂಥದ್ದು ಈ ಒಂದು ಸ್ಟ್ರೋಕ್. ಸೊ ಈ ಸ್ಟ್ರೋಕ್ ಯಾಕಾಗುತ್ತೆ? ಮುಖ್ಯವಾಗಿ 2 ಕಾರಣಗಳಿಂದಾಗಿ ಸ್ಟ್ರೋಕ್ ಆಗುತ್ತೆ ಅಂತ ಹೇಳುವಂಥದ್ದು. ಸೊ ಅದರಲ್ಲಿ ಮೊದಲನೇದು ಇಸ್ಕೀಮಿಕ್ ಸ್ಟ್ರೋಕ್, ಇನ್ನೊಂದು ಹೆಮೊರೇಜಿಕ್ ಸ್ಟ್ರೋಕ್. ಸೊ ಇಸ್ಕೀಮಿಕ್ ಸ್ಟ್ರೋಕ್ ಅಂತಂದ್ರೇನು? ಈ ಒಂದು ರಕ್ತನಾಳಗಳು, ಮೆದುಳಿಗೆ ರಕ್ತವನ್ನು ಸಂಚಾರ ಮಾಡುವಂತಹ ರಕ್ತನಾಳಗಳ ಒಳಗಡೆಗೆ ಈ ಕೊಬ್ಬಿನಾಂಶ ಸಂಗ್ರಹಣೆಯಿಂದಾಗಿ ಅಥವಾ ಇನ್ನಿತರ ಬೇಡದ ವಸ್ತುಗಳ ಸಂಗ್ರಹಣೆಯಿಂದಾಗಿ ಆ ರಕ್ತನಾಳಗಳು ಬ್ಲಾಕ್ ಆಗಿಬಿಡ್ತವೆ. ಸೊ ಈ ಬ್ಲಾಕ್ ಆದಂತಹ ರಕ್ತನಾಳಗಳು ಯಾವ ಜೀವಕೋಶಗಳಿಗೆ ರಕ್ತವನ್ನು ನೀಡ್ತಾ ಇತ್ತು ಆ ಜೀವಕೋಶಗಳು ಇದರಿಂದ ಡೆತ್ ಆಗಿಬಿಡ್ತವೆ. ಸೊ ಮೆದುಳಿನ ಯಾವ ಭಾಗದ ಜೀವಕೋಶಗಳು, ಫಾರ್ ಎಕ್ಸಾಂಪಲ್ ಈ ಕೈ ಮತ್ತು ಈ ಕಾಲಿಗೆ ಒಂದು ನರಗಳನ್ನು ಸಪ್ಲೈ ಮಾಡ್ತಾ ಇದ್ದಂತಹ ಜೀವಕೋಶಗಳು ಡೆತ್ ಆಯಿತು ಅಂತಂದ್ರೆ ಈ ಕೈ ಮತ್ತು ಈ ಕಾಲು ಸತ್ವವನ್ನು ಕಳ್ಕೊಳ್ತದೆ. ಸೊ ಎರಡನೇದಾಗಿ ಹೆಮೊರೇಜಿಕ್ ಸ್ಟ್ರೋಕ್. ಹೆಮೊರೇಜಿಕ್ ಸ್ಟ್ರೋಕ್ ಅಂದ್ರೆ ಏನು? ರಕ್ತನಾಳಗಳು ಒಡೆದು ಅಲ್ಲಿ ರಕ್ತಸ್ರಾವ ಉಂಟಾಗಿ, ಮೆದುಳಿನ ಒಳಪದರದಲ್ಲಿ ರಕ್ತಸ್ರಾವ ಉಂಟಾಗಿ ಜೀವಕೋಶಗಳಿಗೆ ರಕ್ತದ ಕೊರತೆ ಉಂಟಾಗಿ, ಆಕ್ಸಿಜನ್ ಮತ್ತು ನ್ಯೂಟ್ರಿಷನ್ಗಳ ಕೊರತೆ ಉಂಟಾಗಿ ಆ ಒಂದು ಜೀವಕೋಶಗಳು ಅದು ಸತ್ತು ಅವುಗಳಿಂದ ಬರುವಂಥ ನರಗಳು ಸಾಯುವಂಥದ್ದು, ಅದರಿಂದಾಗಿ ಮಸಲ್ ಸ್ಟ್ರೆಂತ್ ಲಾಸ್ ಆಗುವಂಥದ್ದು. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ನಿಮ್ಮ ಎಡಭಾಗದ ರಕ್ತನಾಳಗಳು, ಎಡಭಾಗದ ಜೀವಕೋಶಗಳಿಗೆ, ಮೆದುಳಿನ ಎಡಭಾಗದ ಜೀವಕೋಶಗಳಿಗೆ ರಕ್ತವನ್ನು ಸಪ್ಲೈ ಮಾಡ್ತಾ ಇರುವಂಥ ರಕ್ತನಾಳಗಳು ಒಡೆದ್ರೆ ಅಥವಾ ಬ್ಲಾಕ್ ಆದರೆ ಬಲಭಾಗಕ್ಕೆ ಸ್ಟ್ರೋಕ್ ಆಗ್ತದೆ. ಸೊ ಬಲಭಾಗಕ್ಕೆ ಆ ರಕ್ತನಾಳಗಳು ಬ್ಲಾಕ್ ಆದರೆ ಎಡಭಾಗಕ್ಕೆ ಸ್ಟ್ರೋಕ್ ಆಗ್ತದೆ. ಸೊ ಈ ಒಂದು ಪ್ರೊಸೆಸ್ ನಮ್ಮ ಶರೀರದಲ್ಲಿ ಆಗ್ತದೆ. ಸೊ ಇದನ್ನ ಸ್ಟ್ರೋಕ್ ಅಂತ ಕರಿತೇವೆ. ಯಾವ ಜೀವಕೋಶಗಳಿಂದ ನಮ್ಮ ಮಸಲ್ಸಿಗೆ ಒಂದು ನರಗಳ ಸಪ್ಲೈ ಆಗ್ತಾ ಇತ್ತು ಆ ಜೀವಕೋಶಗಳು ಡೆತ್ ಆದಾಗ ಆ ಕೆಲಸವನ್ನು ಮಾಡುವಂತಹ ಮಸಲ್ಗಳು ಶಕ್ತಿಯನ್ನು ಕಳ್ಕೊಳ್ತವೆ. ಇದನ್ನು ಸಿಂಪಲ್ ಆಗಿ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತ ನಾವು ಕರಿಬಹುದು. ಸೊ ಇದಕ್ಕೆ ಮುಖ್ಯವಾಗಿ 4ರಿಂದ 5 ರಿಸ್ಕ್ ಫ್ಯಾಕ್ಟರ್ಗಳನ್ನು ನಾವು ಫಸ್ಟ್ ತಿಳ್ಕೋಬೇಕಾಗ್ತದೆ. ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದೆ ಅಧಿಕ ರಕ್ತದೊತ್ತಡ. ಅಧಿಕ ರಕ್ತದೊತ್ತಡ, ಹೈಪರ್ ಟೆನ್ಷನ್ ಅಥವಾ ಹೆಚ್ಚಿನ BP. ಎಷ್ಟೋ ಜನಕ್ಕೆ BP ಇದೆ ಅಂತ ಗೊತ್ತಿರೋದಿಲ್ಲ, ಚೆಕ್ ಮಾಡಿಸಿರೋದಿಲ್ಲ, ಸಡನ್ ಆಗಿ ಒಂದಿನ ಸ್ಟ್ರೋಕ್ ಆಗಿಬಿಡ್ತದೆ, ಶಕ್ತಿ ಕಳ್ಕೊಂಡ್ಬಿಡ್ತದೆ. ಎಷ್ಟೋ ಜನ BP ಇದೆ ಅಂತ ಗೊತ್ತಿದ್ರೂ ಕೂಡ ತಮ್ಮ ಒಂದು ಹುಂಬ ಧೈರ್ಯ ಅಂತ ಹೇಳ್ತಾರಲ್ಲ, ಆ ಒಂದು ಬಂಡ ಧೈರ್ಯದಿಂದಾಗಿ BP ಮಾತ್ರೆಗಳನ್ನ ಬಿಟ್ಬಿಟ್ಟಿರ್ತಾರೆ ಅಥವಾ ತೆಗೆದುಕೊಳ್ಳೋದೇ ಇಲ್ಲ. ಸೊ ವೈದ್ಯರ ಸಲಹೆಯನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಸೊ ಇದರಿಂದಾಗಿ ಒಂದಿನ BP ಹೆಚ್ಚಾಗಿ ರಕ್ತನಾಳಗಳು ಒಡೆದು ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಅದಕ್ಕಾಗಿ ಯಾರಿಗೆ BP ಇದೆ ಅಂತ ಗೊತ್ತಾಗಿದೆ ಅಂಥವರು ಖಂಡಿತವಾಗಿ BP ಮಾತ್ರೆಗಳನ್ನ ತೆಗೆದುಕೊಳ್ಳಲೇಬೇಕು, ವೈದ್ಯರ ಸಲಹೆಯಂತೆ ಮುಂದುವರಿಯಲೇಬೇಕು. ಇನ್ನು ಮಧ್ಯವಯಸ್ಕರು ಸಾಮಾನ್ಯವಾಗಿ 35 ವರ್ಷದ ನಂತರದಲ್ಲಿ ಎಲ್ಲರೂ ಕೂಡ 6 ತಿಂಗಳಿಗೊಮ್ಮೆ ಖಂಡಿತವಾಗಿ ನಿಮ್ಮ BPಯನ್ನು ಚೆಕಪ್ ಮಾಡಿಸ್ತಾನೆ ಇರಬೇಕು. ಇದು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು. ಸೊ ಎರಡನೇ ವಿಚಾರವಾಗಿ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಟೊಬ್ಯಾಕೋ ಅಥವಾ ತಂಬಾಕು ಸೇವನೆ, ಅದು ಈ ಗುಟ್ಕಾ ಅಥವಾ ಬೀಡಾದಿಂದನಾಗಿರ್ಬೋದು ಅಥವಾ ಸಿಗರೇಟ್ ಸೇವನೆಯಿಂದ ಆಗಿರ್ಬೋದು. ಸೊ ಇದರಿಂದ ನಮ್ಮ ಶರೀರಕ್ಕೆ ಸೇರುವಂತಹ ಈ ಒಂದು ತಂಬಾಕಿನ ಅಂಶ ರಕ್ತನಾಳಗಳನ್ನು ಬ್ಲಾಕ್ ಮಾಡೋದ್ರ ಜೊತೆಗೆ ಅದು ರಕ್ತನಾಳಗಳು ಒಡೆಯಲಿಕ್ಕೂ ಕೂಡ ಕಾರಣ ಆಗ್ತದೆ. ಇದರಿಂದಾಗಿ ಟೊಬ್ಯಾಕೋ ಇಸ್ ದ ಪ್ರೈಮ್ ಕಾಸ್ ಅಂತ ಹೇಳ್ತಾರೆ. ಸೊ ಈ ತಂಬಾಕು ಸೇವನೆಯನ್ನ ರಕ್ತನಾಳಗಳು ಒಡೆಯಲಿಕ್ಕೆ ಅಥವಾ ಸ್ಟ್ರೋಕ್ ಆಗಲಿಕ್ಕೆ 2ನೇ ಮುಖ್ಯ ಕಾರಣ ಅಂತ ಹೇಳುವಂಥದ್ದು. 3ನೇದು ಮದ್ಯಪಾನ. ಸೊ ಆಲ್ಕೋಹಾಲಿಕ್ ಸೇವನೆಯಿಂದಾಗಿ ಕೂಡ ನಿಮಗೆ ರಕ್ತನಾಳಗಳ ಪ್ರೆಷರ್ ಹೆಚ್ಚಾಗ್ಬೋದು, BP ಹೆಚ್ಚಾಗ್ಬೋದು, ಅದರಿಂದ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಅತಿಯಾದ ಸ್ಟ್ರೆಸ್ನಿಂದ, ಈ ಎಲ್ಲ ಸಮಸ್ಯೆಗಳನ್ನು ಉಳ್ಳವರು, ಅತಿಯಾದ BP ಉಳ್ಳವರು, ಈ ಒಂದು ಟೊಬ್ಯಾಕೋ ಅಥವಾ ಆಲ್ಕೋಹಾಲ್ನ ಅಭ್ಯಾಸ ಉಳ್ಳವರು ಕೆಲವೊಮ್ಮೆ ಅತಿಯಾದ ಸ್ಟ್ರೆಸ್ ತಗೊಳ್ಳೋದ್ರಿಂದನೂ ಕೂಡ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಕೊರತೆ ಉಂಟಾಗಿ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಈ ಒಂದು 4 ಮುಖ್ಯ ಕಾರಣಗಳನ್ನು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಆಗಲಿಕ್ಕೆ ಅದನ್ನು ಹೆಸರಿಸಬಹುದಾಗಿರುವಂಥದ್ದು. ಸೊ ಈ ಒಂದು ಸ್ಟ್ರೋಕ್ ಅಥವಾ ಈ ಒಂದು ಪಾರ್ಶ್ವವಾಯುವಿನ ಸಂದರ್ಭದಲ್ಲಿ ನೀವು ಯಾವ ರೀತಿ ಲಕ್ಷಣಗಳನ್ನು ನೋಡ್ತೀರಿ?
ಈಗ ಒಬ್ಬರಿಗೆ ಸ್ಟ್ರೋಕ್ ಆಗ್ತಾ ಇದೆ ಅಂತಂದರೆ ಸಡನ್ ಆಗಿ ಎಚ್ಚರ ತಪ್ಪಿ ಬೀಳುವಂಥದ್ದು. ಸೊ ಕೆಲವು ನಿಮಿಷಗಳಲ್ಲಿ ಒಂದು ಕೈ ಅಥವಾ ಒಂದು ಕಾಲು, ಕೆಲವೊಮ್ಮೆ ಎರಡು ಕೈ ಕೂಡ ಅಥವಾ ಎರಡು ಕಾಲುಗಳು ಕೂಡ ಶಕ್ತಿಹೀನರಾಗುವಂಥದ್ದು. ಇದು ಕೆಲವು ಸೆಕೆಂಡುಗಳಲ್ಲೇ ನಡೆದು ಹೋಗ್ತದೆ ವೀಕ್ಷಕರೇ. ಹಾಗಾಗಿ ನಿಮಗೆ ಇದಕ್ಕೆ ತುಂಬ ಸಮಯ ಇರೋದಿಲ್ಲ. ಸೊ ಈ ಒಂದು ಸ್ಟ್ರೋಕ್ನ ವಿಚಾರದಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥದ್ದು 1000 ಪಾಲು ಸತ್ಯ. ಹಾಗಾಗಿ ನೀವು ನಾನು ಹೇಳಿದಂಥ 4 ರಿಸ್ಕ್ ಫ್ಯಾಕ್ಟರ್ಗಳಿಂದ ಆದಷ್ಟು ದೂರ ಇರಲೇಬೇಕು. ಸೊ ಇನ್ನೊಂದು ಮುಖ್ಯವಾದಂಥ ರಿಸ್ಕ್ ಫ್ಯಾಕ್ಟರ್ ನಾನು ಹೇಳಲಿಕ್ಕೆ ಮರ್ತಿರೋದು ಯಾವುದಪ್ಪ ಅಂತಂದರೆ ಅತಿಯಾದಂಥ ಜಂಕ್ ಫುಡ್ ಸೇವನೆ ಅಥವಾ ಅತಿಯಾದ ಕಾರ್ಬೋಹೈಡ್ರೇಟ್ ಸೇವನೆ. ಸೊ ಓವರ್ ಪ್ರೊಸೆಸ್ಡ್ ಫುಡ್, ಈ ಒಂದು ಚಿಪ್ಸ್ ಇರ್ಬೋದು ಅಥವಾ ಬೇಕರಿ ಫುಡ್ ಇರ್ಬೋದು, ಇದನ್ನೆಲ್ಲವನ್ನು ಹೆಚ್ಚಿಗೆ ತಿನ್ನೋದ್ರಿಂದ ಅಥವಾ ಇದು ಯಾವುದೇ ಒಂದು ಚಟಗಳು ಅಥವಾ ಹವ್ಯಾಸಗಳು ಇಲ್ಲದೇ ಇರೋರು ಕೂಡ ಸ್ಟ್ರೋಕ್ ಆಗಿರೋರನ್ನ ನಾವು ನೋಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಅತಿಯಾದ ಕಾರ್ಬೋಹೈಡ್ರೇಟ್, ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯಗಳು ಇವನ್ನೆಲ್ಲವನ್ನು ಕೂಡ ಅತಿಯಾಗಿ ತಿನ್ನೋದರಿಂದ, ಒಂದು ತರಕಾರಿಗಳು ಹಣ್ಣುಗಳನ್ನು ಬಿಟ್ಟು ಇವುಗಳನ್ನೇ ಹೆಚ್ಚಾಗಿ ತಿನ್ನೋದರಿಂದ ಕೂಡ ಫ್ಯಾಟ್ ಆಗಿ ನಮ್ಮ ಶರೀರದಲ್ಲಿ ಅವು ಪರಿವರ್ತನೆ ಹೊಂದಿ ರಕ್ತನಾಳಗಳ ಒಳಗಡೆ ಬ್ಲಾಕ್ ಆಗೋ ಚಾನ್ಸಸ್ ಇರ್ತದೆ. ಸೊ ಈ ಒಂದು 5 ಕಾರಣಗಳನ್ನು ನೀವು ಸದಾ ನೆನಪಿಟ್ಕೋಬೇಕು. ಮುಂದೆ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲೇ ಇದನ್ನು ನೀವು ಜಾಗರೂಕತೆಯನ್ನು ವಹಿಸೋದು ಮುಖ್ಯ. ವೀಕ್ಷಕರೇ, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆಯಿತು ಅಂದ ತಕ್ಷಣ ನೀವು ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ವಿಚಾರ. ಸ್ಟ್ರೋಕ್ ಆದ ಕೆಲವು ಗಂಟೆಗಳ ಒಳಗಡೆಗೆ ಆ ವ್ಯಕ್ತಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸೇವೆಯನ್ನು ಪಡ್ಕೊಳ್ಳೇಬೇಕಾಗುತ್ತೆ. ಈ ಒಂದು ವೆರಿ ಇಂಪಾರ್ಟೆಂಟ್ನ ನೀವು ಗಮನಿಸಬೇಕು. ಎಷ್ಟೋ ಜನ ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ಇನ್ನಿತರ ರಾಜ್ಯಗಳಲ್ಲೂ ಕೂಡ ಎಷ್ಟೋ ಜನ ಈಗಲೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗದೆ ನಾಟಿ ಔಷಧಿಯಲ್ಲಿ ಅಥವಾ ಇನ್ನಿತರ ಔಷಧಿಗಳಲ್ಲಿ ಪ್ರಯತ್ನ ಮಾಡುವಂಥವ್ರು ಇನ್ನೂ ಎಷ್ಟೋ ಜನ ಇದ್ದಾರೆ. ಸೊ ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ನಿಮ್ಮ ಸಂಬಂಧಿಕರನ್ನ ನೀವು ಉಳಿಸ್ಕೋಬೇಕು ಅಂತ ಆದರೆ ಸ್ಟ್ರೋಕ್ ಆದ ಕೆಲವೇ ನಿಮಿಷಗಳಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಬೇಕು. ಅವರಿಗೆ ಮೊಟ್ಟ ಮೊದಲನೇದಾಗಿ ಮೆಡಿಕಲ್ ಎಮರ್ಜೆನ್ಸಿ ಆಗಿರುತ್ತೆ, ಅದಕ್ಕೆ ತಕ್ಷಣ ಒಂದು ಸರ್ವಿಸ್ ಬೇಕಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಕೆಲ ದಿನಗಳ ನಂತರ ಅವರಿಗೆ ಅದು ಸುಧಾರಿಸ್ಕೊಳ್ತಾ ಬರುತ್ತೆ. ಕರೆಕ್ಟ್ ಆದಂಥ ಚಿಕಿತ್ಸೆ ಸಿಕ್ಕಿದ್ರೆ ಅದು ಬೇಗ ರಿಕವರಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಕೆಲವು ದಿನಗಳಲ್ಲಿ ನೀವು ಮಾಡಬೇಕಾಗಿರುವಂಥದ್ದು. ಸ್ಟ್ರೋಕ್ ಆದ ಮೊದಲ ಕೆಲವು ನಿಮಿಷಗಳಲ್ಲೇ ನೀವು ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವಂಥದ್ದು, ನಂತರ ರಿಕವರಿ ಆದ ನಂತರ ಹಾಸ್ಪಿಟಲಿಂದ ಅವರು ಡಿಸ್ಚಾರ್ಜ್ ಮಾಡಿ ಕಳಿಸಿದ ನಂತರ ಟ್ರೀಟ್ಮೆಂಟ್ಗಳನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ವೀಕ್ಷಕರೇ, ಒಬ್ಬ ಸ್ಟ್ರೋಕ್ ಆಗಿರುವಂಥ ವ್ಯಕ್ತಿ, ಅದು ಹೆಮೊರೆಜಿಕ್ ಸ್ಟ್ರೋಕ್ ಆಗಿರ್ಬೋದು ಅಥವಾ ಇಸ್ಕಿಮಿಕ್ ಸ್ಟ್ರೋಕ್ ಆಗಿರ್ಬೋದು, ಆ ವ್ಯಕ್ತಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದ ನಂತರ ಭಾರತೀಯ ವೈದ್ಯ ಪದ್ಧತಿಯ ಚಿಕಿತ್ಸೆಗಳನ್ನು ನೀವು ನೀಡಬಹುದು. ಅದರಲ್ಲೂ ಮೊಟ್ಟ ಮೊದಲನೇದಾಗಿ ಆಯುರ್ವೇದ ವೈದ್ಯ ಪದ್ಧತಿ ಚಿಕಿತ್ಸೆಗಳು. ಸೊ ಅದರಲ್ಲಿ ಪಕ್ಷಾಘಾತೆ ವಿರೇಚನಂ ಅಂತ ಒಂದು ಶ್ಲೋಕ ಹೇಳ್ತದೆ. ಅಂದರೆ ಪಕ್ಷಾಘಾತದಲ್ಲಿ ಅಥವಾ ಈ ಒಂದು ಸ್ಟ್ರೋಕ್ನ ಸಂದರ್ಭದಲ್ಲಿ ವಿರೇಚನ ಅನ್ನುವಂಥದ್ದು ಉತ್ತಮ ಚಿಕಿತ್ಸೆ ಆಗಿರ್ತದೆ. ಸೊ ಹೆಚ್ಚಾದಂತಹ ವಾತವನ್ನು ನಮ್ಮ ಶರೀರದಿಂದ ಹೊರಕಳಿಸ್ಲಿಕ್ಕೆ ಈ ವಿರೇಚನ ಮತ್ತು ಬಸ್ತಿ ಚಿಕಿತ್ಸೆ, ಸೊ ಬಸ್ತಿಯನ್ನು ಅರ್ಧ ಚಿಕಿತ್ಸಾ ಅಂತ ಕರೀತಾರೆ. ಸೊ ಈ ಒಂದು ಬಸ್ತಿ ಚಿಕಿತ್ಸೆಯನ್ನು ನೀಡೋದ್ರ ಮೂಲಕ ಅಥವಾ ವಿರೇಚನ ಚಿಕಿತ್ಸೆಯನ್ನು ನೀಡೋದ್ರ ಮೂಲಕ ಈ ಒಂದು ಸ್ಟ್ರೋಕ್ ರೋಗಿಯನ್ನು ಬೇಗನೆ ಗುಣಪಡಿಸಬಹುದು. ಅದನ್ನು ಹೊರತುಪಡಿಸಿ ನಸ್ಯ ಚಿಕಿತ್ಸೆ, ಶಿರೋಬಸ್ತಿ ಈ ಮುಂತಾದ ಚಿಕಿತ್ಸೆಗಳು ಇದೆ. ಇದರ ಜೊತೆಗೆ ಸರಿಯಾಗಿ ತಿಳಿದು ಮಾಡುವಂತಹ ಒಂದು ಎಕ್ಸ್ಪರ್ಟ್ಸ್ಗಳಿಂದ ಅಭ್ಯಂಗ ಅಥವಾ ಮಸಾಜ್ಗಳನ್ನು ಮಾಡಿಸೋದ್ರಿಂದಾಗಿಯೂ ಕೂಡ ತುಂಬ ಸಹಕಾರಿಯಾಗ್ತದೆ. ಸೊ ಇದರಿಂದ ಮಸಲ್ ಮೂವ್ಮೆಂಟ್ಸ್ ಅಥವಾ ಈ ಒಂದು ಕೈ ಬೆರಳುಗಳು ಅಥವಾ ಕೈ ಒಂದು ಮಾಂಸಖಂಡಗಳ ಶಕ್ತಿ ಮತ್ತು ಹೆಚ್ಚಿಗೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಇದಾದ ನಂತರದಲ್ಲಿ ಸೊ ಪ್ರಾಪರ್ ಆದಂಥ ಡಯಟನ್ನು ಮೇಂಟೈನ್ ಮಾಡಿಸ್ಬೇಕು. ಸೊ ಈಗ ನಾನು ಹೇಳಿದಂಥ ಎಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸಿಂದ ದೂರ ಇದ್ದು ಕರೆಕ್ಟ್ ಆದಂಥ ಡಯಟನ್ನು ನೀವು ಮುಂದುವರಿಸಬೇಕಾಗ್ತದೆ. ಡಯಟ್ನಲ್ಲಿ ಅಥವಾ ಆಹಾರ ಪದ್ಧತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತಂದರೆ ಲಘು ಉಷ್ಣ ಸ್ನಿಗ್ಧ ಆಹಾರವನ್ನು ಮಾಡಬೇಕಾಗ್ತದೆ. ಸೊ ಲಘು ಉಷ್ಣ ಸ್ನಿಗ್ಧ ಆಹಾರ ಅಂದ್ರೆ ಏನು? ಸೊ ಲೈಟ್ ಟು ಡೈಜೆಸ್ಟ್, ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಆಹಾರವನ್ನು ಕೊಡಬೇಕಾಗತ್ತೆ. ಮತ್ತು ಸ್ನಿಗ್ಧ ಆಹಾರ, ಸ್ವಲ್ಪ ಒಂದು ಗುಡ್ ಫ್ಯಾಟನ್ನು ಹೊಂದಿರುವಂಥದ್ದು. ಸೊ ಈ ನಟ್ಸ್ ಆಗಿರ್ಬೋದು ಅಥವಾ ತುಪ್ಪವನ್ನು ಒಂದು ಕೊಡುವಂಥದ್ದು, ಇವುಗಳನ್ನು ಕೂಡ ನೀವು ಮಾಡ್ತಾ ಹೋಗಬೇಕಾಗ್ತದೆ. ಸೊ ಅದರ ಜೊತೆಗೆ ಮೂರನೇದಾಗಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಸ್. ವೀಕ್ಷಕರೇ, ಫಿಸಿಯೋಥೆರಪಿ ಟ್ರೀಟ್ಮೆಂಟು ಈ ಒಂದು ಸ್ಟ್ರೋಕ್ನ ನಂತರದಲ್ಲಿ ತುಂಬ ಸಹಕಾರಿಯಾಗುವಂಥದ್ದು. ಸೊ ಮಷಿನರಿಗಳಿಂದ ನೀಡುವಂಥ ಚಿಕಿತ್ಸೆ ಆಗಿರ್ಬೋದು ಅಥವಾ ಎಕ್ಸರ್ಸೈಸಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಫಿಸಿಯೋಥೆರಪಿಯಲ್ಲಿ ಇದನ್ನು ಕಲಿಸ್ಕೊಡ್ಲಾಗುತ್ತೆ. ಸೊ ಆಕ್ಯುಪಂಚರ್ ಅಥವಾ ಸೂಜಿ ಚಿಕಿತ್ಸೆ ಕೂಡ ಇದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಸೊ ಈ ಒಂದು ಆಕ್ಯುಪಂಚರ್ನಲ್ಲಿ ಆ ಒಂದು ಎನರ್ಜಿ ಚಾನೆಲ್ಸ್ಗಳನ್ನು ಆಕ್ಟಿವೇಟ್ ಮಾಡುವುದರ ಮೂಲಕ ಈಗ ವಾತವನ್ನು ಸರಿ ಮಾಡುವಂಥದ್ದು ಅಥವಾ ಒಂದು ಆಕ್ಯುಪಂಚರ್ ವೇ ಆಫ್ ಟ್ರೀಟ್ಮೆಂಟ್ ಅಂತಲೇ ಬೇರೆ ಇರ್ತದೆ. ಸೊ ಇದರಿಂದಾಗಿ ನಿಮ್ಮ ಪುನಶ್ಚೇತನ ಬೇಗ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಇದು 4. ಸೊ ಫಿಸಿಯೋಥೆರಪಿ, ನ್ಯಾಚುರೋಪತಿ, ಆಕ್ಯುಪಂಚರ್ ಮತ್ತು ಆಯುರ್ವೇದ ಚಿಕಿತ್ಸೆಗಳು, ಈ 4ರ ಒಂದು ಸಮ್ಮಿಶ್ರಣದಿಂದಾಗಿ
ಸ್ಟ್ರೋಕ್ ರೋಗಿಯನ್ನ ಹೆಚ್ಚು ಕಡಿಮೆ ಮೊದಲಿನಂತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವೀಕ್ಷಕರೇ, ಇದರಲ್ಲಿ ಒಂದು ವಿಚಾರವನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಎಷ್ಟು ಜೀವಕೋಶಗಳು ಹಾನಿಗೊಳಗಾಗಿರ್ತವೆ, ಎಷ್ಟು ಮಸಲ್ ಸ್ಟ್ರೆಂತ್ ಹೋಗಿರ್ತದೆ ಅನ್ನೋದ್ರ ಮೇಲೆ ರಿಕವರಿ ಪೀರಿಯಡ್ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಈ ಒಂದು 4 ಚಿಕಿತ್ಸೆಗಳನ್ನು ಕರೆಕ್ಟಾಗಿ ನೀವು ತಗೊಳ್ತಾ ಬಂದಲ್ಲಿ 1-2 ವರ್ಷಗಳಲ್ಲಿ ತಮ್ಮ ಕೆಲಸವನ್ನು ತಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಮಾಡುವಷ್ಟು ಅವರನ್ನು ತಯಾರು ಮಾಡಬಹುದು. ಸೊ ಈ ಒಂದು ಚಿಕಿತ್ಸೆಯನ್ನು ನೀವು ಕರೆಕ್ಟಾಗಿ ಕೊಡಿಸ್ಬೇಕು. ಸೊ ಮೊಟ್ಟ ಮೊದಲನೇದಾಗಿ ಆಸ್ಪತ್ರೆಗೆ ದಾಖಲು ಮಾಡಿ ಎಮರ್ಜೆನ್ಸಿ ಕೇರನ್ನು ಕೊಡಬೇಕು. ನಂತರ ಈ ಭಾರತೀಯ ವೈದ್ಯ ಪದ್ಧತಿಗಳಿಂದಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಅದೇ ರೀತಿ ಮನೆಯಲ್ಲಿ ಆಹಾರ ಕ್ರಮವನ್ನು ಕೂಡ ನೀವು ಮೇಂಟೈನ್ ಮಾಡಬೇಕು. ಅವರಿಗೆ ಮಾನಸಿಕ ಧೈರ್ಯವನ್ನು ತುಂಬಬೇಕು. ಇದರಿಂದಾಗಿ ಪುನಶ್ಚೇತನ ಅಂತ ಕರೆಯುವಂಥದ್ದು ಸಾಧ್ಯ. ವೀಕ್ಷಕರೇ, ಈ ಒಂದು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ನ ರೋಗಿಗಳಿಗೆ ನಮ್ಮ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರ್ಸಿಯಲ್ಲಿ ತುಂಬ ಉತ್ತಮ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಈಗ ನಾನು ಹೇಳಿದಂತೆ ಈಗ 4 ಆಯುರ್ವೇದ, ನ್ಯಾಚುರೋಪತಿ, ಫಿಸಿಯೋಥೆರಪಿ ಮತ್ತು ಆಕ್ಯುಪಂಚರ್, ಈ 4 ವಿಂಗ್ ನಾಡಿಯಲ್ಲಿ ಅವರಿಗೆ ತುಂಬ ಉತ್ತಮವಾದಂಥ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಎಕ್ಸ್ಪರ್ಟ್ಸ್ಗಳಿಂದ ಈ ಒಂದು ಸೇವೆಯನ್ನು ಅವರಿಗೆ ಕೊಡಿಸಲಾಗ್ತದೆ. ಸೊ ಯಾರು ಸ್ಟ್ರೋಕ್ ಪೇಷಂಟ್ಗಳಿದ್ದೀರಿ ಅಂಥವರು ಖಂಡಿತವಾಗಿ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರ್ಸಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸಿರ್ಸಿಯ ಹೊರವಲಯದಲ್ಲಿ ಒಂದು ದಟ್ಟವಾದಂಥ ಕಾಡಿನಲ್ಲಿ ಸುಂದರ ತೊರೆಯ ನಡುವೆ ಇರುವಂಥ ಈ ಒಂದು ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರ್ಸಿಗೆ ನೀವು ಬಂದು ಚಿಕಿತ್ಸೆಯನ್ನು ಪಡೆದಲ್ಲಿ ಈ ಸ್ಟ್ರೋಕ್ನಿಂದ ಆದಷ್ಟು ಬೇಗ ಪುನಶ್ಚೇತನ ಹೊಂದಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಧನ್ಯವಾದಗಳು.